ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಷಯ ಕಲಿಕಾ ಬಲವರ್ಧನೆ ಅಭ್ಯಾಸ ಪುಸ್ತಕಗಳನ್ನು ಯಾವ ರೀತಿಯಾಗಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಆ ಗೂಗಲ್ ಕ್ರೋಮ್ನಲ್ಲಿ ಈ ಗೌರ್ನಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಎನ್ನುವಂಥ ಒಂದು ವೆಬ್ ಅಡ್ರೆಸ್ಸನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವಂಥ ಮೊದಲನೇ ಒಂದು ವೆಬ್ ಅಡ್ರೆಸ್ಸನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕು ಅನ್ನುವಂಥದ್ದು. ಕ್ಲಿಕ್ ಮಾಡಿದ ನಂತರ ಈ ಸಮಗ್ರ ಶಿಕ್ಷಣ ಒಂದು ಕಾರ್ಯಕ್ರಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳ ಒಂದು ವೆಬ್ ಅಡ್ರೆಸ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ ಸಂಬಂಧಪಟ್ಟಂತೆ ಕಲಿಕಾ ಬಲವರ್ಧನ ಅನ್ನುವಂಥ ಆ್ಯಕ್ಟಿವಿಟಿ ಬುಕ್ಸನ್ನು ಅಪ್ಲೋಡ್ ಮಾಡುವಂಥ ಒಂದು ವೆಬ್ ಪೇಜ್ಗೆ ನಾವು ಹೋಗಬೇಕು. ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ. ಕಲಿಕಾ ಬಲವರ್ಧನ ಆ್ಯಕ್ಟಿವಿಟಿ ಬುಕ್ಸ್ ಅನ್ನುವಂಥದ್ದಿದೆ. ಆ ಆ್ಯಕ್ಟಿವಿಟಿ ಬುಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಇಂಟರ್ಫೇಸ್ನಲ್ಲಿ ಏನಪ್ಪ ಅಂದರೆ ಕಲಿಕಾ ಬಲವರ್ಧನ ಆ್ಯಕ್ಟಿವಿಟೀಸ್ ಬುಕ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ತರುವಾಯ ಬಲಗಡೆಯ ಮೂಲೆಯಲ್ಲಿರ್ತಕ್ಕಂಥ 3 ಗೆರೆಗಳ ಒಂದು ಗೆರೆಯನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಇಂಟರ್ಫೇಸ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನೆಲ್ಲ ಬಲಗಡೆಯ 3 ಗೆರೆ ಇರ್ತಕ್ಕಂಥದ್ದನ್ನು ಅದು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸನ್ನು ಓಪನ್ ಆಗುತ್ತೆ. ಅದರಲ್ಲಿ ಲಾಗಿನ್ ಅನ್ನುವಂಥ ಒಂದು ಆಪ್ಷನ್, ಇಲ್ಲಿ ಓಮ್, ಡ್ಯಾಶ್ಬೋರ್ಡ್, ಲಾಗಿನ್ ಆ್ಯಂಡ್ ಲಾಗೌಟ್ ಅನ್ನುವಂಥ 4 ಆಪ್ಷನ್ಗಳು ನಿಮಗೆ ಸಿಗ್ತವೆ. ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಮಾಹಿತಿ ಲಾಗಿನ್. ಈ ಲಾಗಿನ್ ಅನ್ನುವಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಒಂದು ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತೆ ಅಂದರೆ ಒಟ್ಟಾರೆಯಾಗಿ ಈ ಲಾಗಿನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದಾಗ ಅದರಲ್ಲಿ 4 ಲಾಗಿನ್ಗಳು ಸಿಗ್ತವೆ. HM ಲಾಗಿನ್, ಬ್ಲಾಕ್ ಲಾಗಿನ್, ಡಿಸ್ಟಿಕ್ ಲಾಗಿನ್ ಆ್ಯಂಡ್ ಸ್ಟೇಟ್ ಲಾಗಿನ್ ಅನ್ನುವಂಥದ್ದು. ಹಾಗಾಗಿ ನಾವು ಶಾಲೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತುಂಬ್ತಾ ಇರುವುದರಿಂದ HM ಲಾಗಿನ್ ಅನ್ನುವಂಥದ್ದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಈ ಒಂದು ಲಾಗಿನ್ ಪೇಜ್ನಲ್ಲಿ ಮುಖ್ಯವಾದಂಥ ಅಂಶವನ್ನು ತಾವು ಗಮನಿಸಬೇಕು ಅನ್ನೋದು ಈಗಾಗಲೇ ಸುಸಾಕ್ಷಿ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ಮ ಶಾಲಾ ಡಯಸ್ ಕೋಡ್ ಮತ್ತು SDMC ಅಕೌಂಟನ್ನು ಹಾಕಿ ನೀವು ಲಾಗಿನ್ ಆಗಿದ್ದರೂ ಅದೇ ರೀತಿಯಾಗಿ ಈ ಒಂದು ಕಲಿಕಾ ಬಲವರ್ಧನ ಒಂದು ಲಾಗಿನ್ ಪೇಜ್ಗೂ ಕೂಡ ನಿಮ್ಮ ಶಾಲಾ ಡಯಸ್ ಕೋಡ್ ಹಾಗೂ SDMC ಅಕೌಂಟನ್ನು ಹಾಕಿ ನೀವು ಲಾಗಿನ್ ಆಗಬೇಕು ಅನ್ನೋದು. ಲಾಗಿನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನಾದರೂ ಲಾಗಿನ್ನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ನಿಮ್ಮ ತಾಲೂಕಿನ ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಲಾಗಿನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಅನ್ನುವಂಥದ್ದು. ಹಾಗಾಗಿ ನನ್ನ ಶಾಲೆಗೆ ಸಂಬಂಧಪಟ್ಟಂತೆ ನಾನು ನನ್ನ ಶಾಲಾ ಡಯಸ್ ಕೋಡ್ ಹಾಗೂ ಪಾಸ್ವರ್ಡ್ ಬಂದ್ಬಿಟ್ಟು ನನ್ನ ಶಾಲಾ SDMC ಅಕೌಂಟನ್ನು ನಾನು ಹಾಕಿ ಈಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದ ನಂತರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನನ್ನ ಶಾಲೆಗೆ ಸಂಬಂಧಪಟ್ಟಂತೆ ಕಲಿಕಾ ಬಲವರ್ಧನೆಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಪೇಜು. ಇಲ್ಲಿ ನಿಮ್ಮದು ಡಿಸ್ಪ್ಲೇನಲ್ಲಿ ನಾನು ತೋರಿಸ್ತಾ ಇದ್ದೀನಿ GH ಜಂಬುನಾಥನಹಳ್ಳಿ ಅನ್ನುವಂಥದ್ದು. ಹಾಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯ ಹೆಸರು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅನ್ನುವಂಥದ್ದು. ತದನಂತರದಲ್ಲಿ ಬಲಗಡೆಯ 3 ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಓಮ್, ಮಾಡ್ಯೂಲ್ಸ್ ಮತ್ತು ಲಾಗೌಟ್ ಅನ್ನುವಂಥದ್ದು. ಹಾಗಾಗಿ ಮಾಡ್ಯೂಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ 2 ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದು ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು, ಇನ್ನೊಂದು ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥ 2 ಆಪ್ಷನ್ಗಳು ಸಿಗ್ತವೆ ಅನ್ನುವಂಥದ್ದು. ಸ್ಟೂಡೆಂಟಿಗೆ ನಾವು ಯಾವ ರೀತಿಯಾಗಿ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಒಂದೇ ಒಂದು ಮಾಹಿತಿಯಲ್ಲಿ ನಾವು ತುಂಬಬೇಕಾಗುತ್ತೆ. ಹಾಗಾಗಿ ಒಂದೇ ಮಾಹಿತಿಯನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕು ಅನ್ನುವಂಥದ್ದು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಅದರಲ್ಲಿ ಶಾಲಾ ಮೀಡಿಯಂ ತರಗತಿ, ಈ ಒಂದು ತರಗತಿ ಸಂಬಂಧಪಟ್ಟಂತೆ ಕಲಿಕಾ ಬಲವರ್ಧನೆಯ ಪುಸ್ತಕಗಳು ಅಂದರೆ ಒಂದೊಂದಾಗಿ ನೀವೇನಪ್ಪ ಅಂತಂದ್ರೆ ಅಲ್ಲಿ ಸಬ್ಮಿಟ್ ಮಾಡಿಕೊಳ್ತಾ ಹೋಗಬೇಕು ಅನ್ನುವಂಥದ್ದು. ತದನಂತರದಲ್ಲಿ ಎಷ್ಟು ಪುಸ್ತಕಗಳನ್ನು ನೀಡಿದ್ದಾರೆ ಮತ್ತು ನಾವು ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಡೇಟನ್ನು ಈ ಒಂದು ಪೇಜಲ್ಲಿ ಹಾಕಿ ಸಬ್ಮಿಟ್ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ಹಾಗಾಗಿ ತರಗತಿಗೆ ಸಂಬಂಧಪಟ್ಟಂತೆ ಎಷ್ಟು ಪುಸ್ತಕಗಳನ್ನು ನೀಡಿದ್ದಾರೆ ಕಲಿಕಾ ಬಲವರ್ಧನೆ ಪುಸ್ತಕಗಳನ್ನು ಒಂದೊಂದಾಗಿ ಆ ಪುಸ್ತಕಗಳನ್ನು ಸಬ್ಮಿಟ್ ಮಾಡ್ತಾ ಹೋಗಬೇಕು. ಒಟ್ಟಾಗಿ 4ನೇ ತರಗತಿಗೆ 5 ಪುಸ್ತಕಗಳು ನೀಡಿದ್ದಾರೆ ಅಂದರೆ ಒಂದೊಂದೇ ಪುಸ್ತಕಗಳನ್ನು 5 ಬಾರಿ ನೀವು ಸಬ್ಮಿಟ್ ಮಾಡ್ಕೊಳ್ತಾ
ಹೋಗಬೇಕು ಅನ್ನುವಂಥದ್ದು. ಹಾಗಾಗಿ ಇದು 4ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಇರತಕ್ಕಂಥ ಕಾರ್ಯಕ್ರಮ ಆಗಿರುವುದರಿಂದ 4ನೇ ತರಗತಿ ಸಂಬಂಧಪಟ್ಟಂತೆ 4 ಅಭ್ಯಾಸ ಪುಸ್ತಕಗಳನ್ನು ಒಂದೊಂದಾಗಿ ನೀವು ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ನಮಗೆ ಶಾಲೆಗೆ ಸಂಬಂಧಪಟ್ಟಂತೆ ನನಗೆ ಒಟ್ಟಾರೆಯಾಗಿ 4ನೇ ಕ್ಲಾಸಿಗೆ 14 ಮಕ್ಕಳಿದ್ದು ನನಗೆ 13 ಪುಸ್ತಕಗಳು ನೀಡಿದ್ದಾರೆ. ನಾನು 13ಅನ್ನು ಎಂಟ್ರಿ ಮಾಡಿ ರಿಸೀವ್ ಡೇಟನ್ನು 29ನೇ ತಾರೀಕು ಕೊಟ್ಟಿರುವುದರಿಂದ 29ನೇ ತಾರೀಕನ್ನು ಹಾಕಿ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಸಬ್ಮಿಟ್ ಆದ ನಂತರ ಸಕ್ಸಸ್ಫುಲಿ ಆಗಿ ನಮಗೆ ಕೆಳಗಡೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಅನ್ನುವಂಥದ್ದು. ಹೀಗೆ ಒಂದೊಂದೇ ಪುಸ್ತಕದ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ನಿಮಗೆ ಕೆಳಗಡೆ ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಸಕ್ಸಸ್ಫುಲಿ ಆದ ನಂತರ ಈ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಗೋಚರ ಆಗುತ್ತೆ ಅನ್ನುವಂಥದ್ದು. ತದನಂತರದಲ್ಲಿ ಬ್ಯಾಕ್ ಹೋಗಬೇಕಾದ್ರೆ ನಾವು ಎಕ್ಸಿಟ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದನ್ನು ಎಕ್ಸಿಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದ ನಂತರ ನಾವು ಬ್ಯಾಕ್ ಹೋಗ್ತೀವಿ ಅನ್ನೋಂಥದ್ದು. ತದನಂತರದಲ್ಲಿ ಮತ್ತೆ ನಾನು ಲಾಗಿನ್ಗೆ ಹೋಗಿ ಅಲ್ಲಿ ಟೀಚರ್ ಆ್ಯಂಡ್ ಬುಕ್ ಟೀಚರ್ ಮಾಡಲ್ಸ್ಗೆ ಹೋಗಿ ನಾನು ಟೀಚರ್ ಆ್ಯಂಡ್ ಬುಕ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಅಂದರೆ ಶಿಕ್ಷಕರ ಒಂದು ಕೈಪಿಡಿ ಕೊಟ್ಟಿದ್ದರೆ ಆ ಒಂದು ಕೊಟ್ಟಿರ್ತಕ್ಕಂಥ ಕೈಪಿಡಿಯ ಮಾಹಿತಿಯನ್ನು ಕೂಡ ಯಾವ ರೀತಿಯಾಗಿ ಮಕ್ಕಳಿಗೆ ನಾವು ಪುಸ್ತಕದ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿದೆವು, ಅದೇ ರೀತಿಯಾಗಿ ಶಿಕ್ಷಕರ ಆ್ಯಂಡ್ ಬುಕ್ ಪುಸ್ತಕದ ಮಾಹಿತಿಯನ್ನು ಕೂಡ ನಾವು ಈ ಒಂದು ಪೇಜ್ನಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನುವಂಥದ್ದು. ನನಗೆ ಕನ್ನಡ ಮೀಡಿಯಂ ನನ್ನ ಶಾಲೆ 4ನೇ ಮತ್ತು 5ನೇ ತರಗತಿ ಕ್ಲಾಸನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ. ನನಗೆ ಬಂದುಬಿಟ್ಟು ಇಂಗ್ಲೀಷ್ THB ಅನ್ನುವಂಥ ಒಂದು ಆ್ಯಂಡ್ ಬುಕ್ಕನ್ನು ನನ್ನ ಶಾಲೆಗೆ ನೀಡಿದ್ದಾರೆ. ಹಾಗಾಗಿ ಇಂಗ್ಲೀಷ್ THB ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿಕೊಂಡು ಎಷ್ಟು ನೀಡಿದ್ದಾರೆ ಕ್ವಾಂಟಿಟಿ 1 ಕೊಟ್ಟಿದ್ದಾರೋ ಅಥವಾ 2 ಕೊಟ್ಟಿದ್ದಾರೋ, ನನಗೆ 1 ಕೊಟ್ಟಿರುವುದರಿಂದ 1ಅನ್ನು ನಾನು ಹಾಕಿ ನಂತರ ರಿಸೀವ್ ಡೇಟ್ ಅನ್ನುವಂಥದ್ದನ್ನು ನಾನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನುವಂಥದ್ದನ್ನು ಬಟನ್ನ ಕ್ಲಿಕ್ ಮಾಡಬೇಕು ಅನ್ನುವಂಥದ್ದು. ಹೀಗೆ ಎಲ್ಲ ಕಲಿಕಾ ಒಂದು ಟೀಚರ್ ಆ್ಯಂಡ್ ಪುಸ್ತಕಗಳ ಮಾಹಿತಿಯನ್ನು ಒಂದೊಂದಾಗಿ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸಬ್ಮಿಟ್ ಮಾಡಿದ ನಂತರ ಈ ರೀತಿಯಾಗಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ನೀವೇನಾದರೂ ತಪ್ಪಾಗಿ ಎಂಟ್ರಿ ಮಾಡಿದರೆ ಚಿಂತೆ ಮಾಡುವಂಥ ಅಗತ್ಯವಿಲ್ಲ. ಕೆಳಗಡೆ ಡಿಲೀಟ್ ಅನ್ನುವಂಥ ಆಪ್ಷನ್ ಇದೆ, ಆ ಡಿಲೀಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದರೆ ನೀವು ಎಂಟ್ರಿ ಮಾಡಿರ್ತಕ್ಕಂಥದ್ದು ಡಿಲೀಟ್ ಆಗುತ್ತೆ. ಮತ್ತೆ ಹೊಸದಾಗಿ ನೀವು ಮಾಹಿತಿಯನ್ನು ನಮೂದಿಸುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಹೀಗೆ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೀವು ನಿಮ್ಮ ಒಂದು ಶಾಲಾ ಲಾಗಿನಲ್ಲಿ ಈ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಮಾಡಿದ ನಂತರ ಅವೆಲ್ಲ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ಪುಸ್ತಕಗಳ ಮಾಹಿತಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ ಅನ್ನುವಂಥದ್ದು. ತದನಂತರದಲ್ಲಿ ನೀವು ನಿಮ್ಮ ಶಾಲಾ ಲಾಗಿನಿಂದ ಲಾಗೌಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಲಾಗೌಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಶಾಲಾ ಲಾಗಿನಿಂದ ಲಾಗೌಟ್ ಆಗ್ತೀರಿ ಅನ್ನುವಂಥದ್ದು. ಹೀಗೆ ಎಲ್ಲ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.